ಸ್ನೇಹಿತರೆ ನಮಸ್ಕಾರ. ಚಾರ್ಟ್ಸ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚಂದನ್ ಗೌಡ. ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಎರಡು ಇದ್ದೀನಿ. ಲೈವ್ ಮಾರ್ಕೆಟಲ್ಲಿ ಅಂತೂ ಯಾವುದೇ ಥರದ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡಲ್ಲ. ಕಲಿಬೇಕು ಅನ್ನೋರು ವೆಯ್ಟ್ ಮಾಡಿ. ಐ ಗೆಸ್ ಈ ಮಂತ್ ಎಂಡಿಗೆ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ನಿಮ್ಮ ಕಂಫರ್ಟಬಿಲಿಟಿ ನೋಡಿ ಜಾಯ್ನ್ ಆಗಿ ಕಲಿಯೋಂಥವ್ರು ಜಾಯ್ನ್ ಆಗಿ ಕಲಿಬೋದು. ಓಕೆನಾ? ಸೊ ಇವತ್ತಿನ ಮಾರ್ಕೆಟು ಅಷ್ಟೇ ಲೈಕ್ ಈಸಿ ಅಂತ ಏನು ಹ್ಯೂಜ್ ಡಿಫಿಕಲ್ಟ್ ಮಾರ್ಕೆಟ್ ಏನಲ್ಲ. ಸ್ಟಿಲ್ ಮಾರ್ಕೆಟಲ್ಲಿ ರಿಟ್ರೇಸ್ಮೆಂಟ್ ಬರ್ತಾ ಇದೆ. ನಾನು ನಿಮಗೆ ಆಲ್ವೇಸ್ ಹೇಳ್ತೀನಿ, ನನಗೆ ಯಾವಾಗ ಮಾರ್ಕೆಟು ಗ್ಯಾಪ್ ಅಪ್ ಆರ್ ಗ್ಯಾಪ್ ಡೌನ್ ಆದಾಗ ವೆನೆವರ್ ಇಟ್ ಗಿವ್ಸ್ ರಿಟ್ರೇಸ್ಮೆಂಟ್ ನಾನು ವಿತೌಟ್ ಎಸಿಟೇಷನ್ಸ್ ಟ್ರೇಡ್ನ ಮಾಡ್ತೀನಿ. ಭಯ ಇರೋದಿಲ್ಲ. ಬಿಕಾಸ್ ರಿಟ್ರೇಸ್ಮೆಂಟ್ಸ್ ಆಲ್ವೇಸ್ ಲೈಕ್ ಹೈಯರ್ ಹೈ ಲೋಯರ್ ಲೋ ಮೈಂಡ್ಸೆಟ್ಟಲ್ಲಿ ಟ್ರೇಡ್ ಮಾಡೋವಂಥದ್ದು. ಹಾಗಾಗಿ ನಿಮಗೆ ಆಲ್ವೇಸ್ ಇಟ್ಸ್ ಈಸಿ ಟು ಟ್ರೇಡ್. ಓಕೆನಾ? ಸೊ ನಿಮಗೆ ಅದು ಗೊತ್ತಿರಬೇಕು, ನಾಲೆಡ್ಜ್ ಇರಬೇಕು. ಅದಕ್ಕೇ ನಾನು ಆಲ್ವೇಸ್ ಟ್ರೆಂಡ್ ಸೈಡ್ ಟ್ರೇಡ್ ಮಾಡಲಿಕ್ಕೆ ಇಷ್ಟಪಡೋದು. ಟ್ರೆಂಡ್ ಸೈಡಲ್ಲೂ ಕೂಡ ಒಂದೊಂದಿನ ಲಾಸ್ ಕೂಡ ಆಗುತ್ತೆ, ಒಂದೊಂದಿನ ಪ್ರಾಫಿಟ್ ಕೂಡ ಆಗುತ್ತೆ. ಸೊ ಇವತ್ತಿಂದು ಪ್ರಾಫಿಟ್ ಆರ್ ಲಾಸ್ ನೋಡ್ಕೊಬನ್ನಿ. ದೆನ್ ವಿ ವಿಲ್ ಡಿಸ್ಕಸ್ ವಿತ್ ಮೆನಿ ಥಿಂಗ್ಸ್. ಓಕೆನಾ? ಸೊ ಲೆಟ್ಸ್ ಸಿ ಮೈ ಪ್ರಾಫಿಟ್ ಆರ್ ಲಾಸ್. ಡನ್ ಫಾರ್ ದ ಡೇ. ನೋ ಮೋರ್ ಟ್ರೇಡ್ಸ್. ಮಾರ್ಕೆಟಲ್ಲಿ ಇವತ್ತೊಂದು ಒಳ್ಳೆ ಪ್ರಾಫಿಟನ್ನೇ ಮಾಡಿದ್ದೀನಿ, ಇಲ್ಲ ಅಂತಲ್ಲ. ಲೈಕ್ ಇದನ್ನು ಆ್ಯಕ್ಚುಲಿ ನಾನು ನಿಮ್ಗೆ ಇನ್ನೊಂದು ಕ್ಲಿಯರಾಗಿ ಹೇಳ್ಬಿಡ್ತೀನಿ. ಡೋಂಟ್ ಟ್ರೈ ದೀಸ್ ಟೈಪ್ ಆಫ್ ಥಿಂಗ್ಸ್ ಬಿಕಾಸ್ ನಾನು ಇವತ್ತು ಕ್ವಾಂಟಿಟಿನ ಜಾಸ್ತಿ ಟ್ರೇಡ್ ಮಾಡಿದ್ದೀನಿ. ಓಕೆನಾ? ಸೊ ಫಸ್ಟ್ ಟ್ರೇಡಲ್ಲಿ ಐ ಮೇಡ್ ಇಟ್ ವೆರಿ ಗುಡ್ ಪ್ರಾಫಿಟ್. ಇದೊಂದು ಈಸಿ ಟ್ರೇಡ್ ಇತ್ತು. ಸೊ ಇದರಲ್ಲಿ ನಾನು ಒಂದು ಒಳ್ಳೆ ಪ್ರಾಫಿಟ್ ಆಗಿತ್ತು. ದಿನದ ಟಾರ್ಗೆಟ್ ಕೂಡ ರೀಚ್ ಆಗಿತ್ತು. ಚಲೋ ಮಾರ್ಕೆಟ್ ಇಷ್ಟೇ, ನಾನು ಸೈಡ್ ವೈಸ್ ಬೀಳ್ಬೋದು ಅಂತ. ಯಾವಾಗ ಮಾರ್ಕೆಟ್ ಈಸ್ ರಿಟ್ರೇಸ್ಮೆಂಟ್ ಆಗಕ್ಕೆ ಸ್ಟಾರ್ಟ್ ಆಯ್ತು, ನನಗೆ ರಿಟ್ರೇಸ್ಮೆಂಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆದಾಗ ದೆನ್ ಐ ಸ್ಟಾರ್ಟೆಡ್. ಮಾರ್ಕೆಟ್ ಎಷ್ಟು ರಿಟ್ರೇಸ್ಮೆಂಟ್ ಆಗುತ್ತೆ ಅಷ್ಟು ನನಗೆ ಟ್ರೇಡ್ಸ್ ಕೊಡುತ್ತೆ ಅಂತ. ಆ್ಯಂಡ್ ಯಾವ ಟ್ರೇಡಲ್ಲೂ ಕೂಡ ನಾನು 20 ಪಾಯಿಂಟು 25-30 ಪಾಯಿಂಟ್ ಹಿಡ್ದಿಲ್ಲ. ಸೊ ನಾನು ಕ್ಲಿಯರಾಗಿ ಹೇಳ್ಬಿಡ್ತೀನಿ. ಬಿಕಾಸ್ ನನ್ನ ಕ್ವಾಂಟಿಟಿ ಸ್ವಲ್ಪ ಪ್ರೀಮಿಯಮ್ ಕಡಿಮೆ ಇರೋದ್ರಿಂದ ಕ್ವಾಂಟಿಟಿ ರೈಸ್ ಮಾಡಿ ಟ್ರೇಡ್ ಮಾಡಿದ್ದೀನಿ. ಬಟ್ ಯಾವುದೇ ಕಾರಣಕ್ಕೂ ಪ್ರೀಮಿಯಮಲ್ಲಿ 20-25 ಪಾಯಿಂಟ್ ಎಲ್ಲ ಹಿಡ್ದಿಲ್ಲ. ನಾನು ಎಲ್ಲ ಟ್ರೇಡ್ಸಲ್ಲೂ ಹಿಡ್ದಿರೋದು ಆಲ್ಮೋಸ್ಟ್ ಓನ್ಲಿ ಜಸ್ಟ್ 10-11 ಪಾಯಿಂಟ್ಸ್ ಅಷ್ಟೇ ನಾನು ಕ್ಯಾಪ್ಚರ್ ಮಾಡ್ಕೊಂಡಿರೋದು. ಸೊ ನಾನು ಟೋಟಲ್ 4 ಟ್ರೇಡ್ಸ್ನ ಮಾಡಿದ್ದೀನಿ. 4 ಟ್ರೇಡ್ಸು ಉತ್ತಮವಾಗಿ ಹೋಗಿದೆ. ಮೊದಲೇ ಹೇಳಿದ್ದೀನಿ, ಕ್ವಾಂಟಿಟಿನ ಸ್ವಲ್ಪ ಹೈ ಮಾಡ್ಕೊಂಡಿದ್ದೀನಿ. ಅಂದರೆ ರೆಗ್ಯುಲರ್ ಕ್ವಾಂಟಿಟಿ ಥರ ನಾನು ಎವ್ರಿ ಡೇ ಇದು ಮಾಡೋದಲ್ಲ. ಸೊ ನನಗೇನೆಂದರೆ ಇವತ್ತು ಸ್ವಲ್ಪ ಥಿಂಗ್ಸ್ ಈಸಿ ಅನ್ನಿಸ್ತಿತ್ತು. ಹಾಗಾಗಿ ಮತ್ತೆ ಒಂದು ಎಕ್ಸ್ಪೈರಿ ಕೂಡ ಇದೆ. ಎಕ್ಸ್ಪೈರಿ ಇರೋದ್ರಿಂದ ಪ್ರೀಮಿಯಮ್ ಕಡಿಮೆ ಕೂಡ ಇತ್ತು. ಸೊ ನನಗೆ ರೆಗ್ಯುಲರ್ ಅಮೌಂಟಲ್ಲೇ ಆಲ್ಮೋಸ್ಟು ಕ್ಯಾಪ್ಚರ್ ಆಗೋದಿತ್ತು. ಸೊ ನಾನು ರಿಸ್ಕ್ ಕೂಡ ತೊಗೊಳಕ್ಕೆ ರೆಡಿ ಇದೆ. ಓಕೆನಾ? ಒಂದು ಎಕ್ಸ್ಪೆಕ್ಟ್ ಮಾಡ್ಕೊಳ್ಳಿ. ಸೊ ರಿಸ್ಕ್ ನನಗೆ ಗೊತ್ತಿತ್ತು ನಾನು ರಿಸ್ಕ್ ಎಷ್ಟು ತೊಗೋಬೋದು ಅಂತ. ಫಸ್ಟ್ ಟ್ರೇಡಲ್ಲಿ 25,000 ಆದಮೇಲೆ ಯೂಶಲಿ ನಾನು ಟ್ರೇಡ್ ಮಾಡೋದಿಲ್ಲ. ಬಟ್ ಮಾರ್ಕೆಟ್ ಈಸ್ ಗಿವನ್ ಮಿ ಆಪರ್ಚುನಿಟಿ ಟು ಟ್ರೇಡ್. ಸೊ ಕಂಟಿನ್ಯೂಸ್ ಆಗಿ ಟ್ರೇಡ್ ಮಾಡಿದೆ. ಐ ಮೇಡ್ ಇಟ್ ವೆರಿ ಗುಡ್ ಮನಿ. ಸೊ ನಾನು ನಿಮಗೆ ಫಸ್ಟ್ ಹೇಳ್ತೀನಿ, ದಯವಿಟ್ಟು ಇದನ್ನು ನೀವು ನಿಮ್ಮಲ್ಲಿ ನೀವು ಅಡಾಪ್ಟು ಮಾಡ್ಕೊಬೇಡಿ. ಆ್ಯಂಡ್ ಯಾವುದೇ ಕಾರಣಕ್ಕೂ ಎಕ್ಸ್ಪೆಷಲಿ ಲಾಸಲ್ಲಿ ಹೋಗ್ತಿರೋ ಟ್ರೇಡ್ಗಳನ್ನ ಅವರೇಜಿಂಗ್ ಅಂತೂ ಮಾಡಲೇಬೇಡಿ. ಕ್ಲಿಯರಾಗಿ ಹೇಳ್ತೀನಿ. ಬಿಕಾಸ್ ನೀವುಗಳು ಲಾಸ್ ಮಾಡ್ಕೊಳ್ಳೋದು ಅವರೇಜಿಂಗ್ ಮಾಡೋದ್ರಿಂದ. ಸೊ ಯಾವುದೇ ಕಾರಣಕ್ಕೂ ಅವರೇಜಿಂಗ್ ಅಂತ ಮೈಂಡ್ಸೆಟ್ಟಿಂದ ಹೊರಗಡೆ ಬನ್ನಿ. ಅವರೇಜಿಂಗಿಂದ ದೂರ ಇರಿ. ಸೊ ಟ್ರೇಡ್ ಲಾಸ್ ಆಗ್ತಿದೆ, ಕಟ್ ಆಫ್ ಮಾಡಿ. ಸೊ ಆ್ಯಂಡ್ ಮೋರೆವರ್ ನಾನು ಹೇಳಿದ್ದೀನಿ, ನಾನು 25-30 ಪಾಯಿಂಟ್ ಟ್ರೇಡರ್ ಅಲ್ಲ ನಾನು. ಸೊ ನನಗೆ ಬೇಕಿರೋಷ್ಟು ಕ್ವಾಂಟಿಟಿ ಸಿಗ್ತಾ ಇತ್ತು ಮಾರ್ಕೆಟಲ್ಲಿ, ಈಸಿಯಾಗಿ ಸಿಕ್ತು. ಸೊ ಆ್ಯಂಡ್ ಈಸಿಯಾಗಿ ಟ್ರೇಡ್ ಕೂಡ ಆಗಿದೆ. ಸೊ ನಾನು ನಿಮಗೆ ತಂಬ್ಲೈನಲ್ಲಿ ನೋಡ್ಬೋದು. ತಂಬ್ಲೈನಲ್ಲಿ ನಾವು ಜಸ್ಟ್ ಒಂದು 50K ಅಂತ ಹಾಕಿ ತೋರಿಸಿದ್ದೀನಿ ಇದರಲ್ಲಿದೆ ಅಂತ. ರೆಗ್ಯುಲರಾಗಿ ನಾನು ಇಷ್ಟು ಅಮೌಂಟ್ ಮಾಡೋದಿಲ್ಲ. ಓಕೆ? ನಾನು ರೆಗ್ಯುಲರಾಗಿ ಮಾಡೋದೇ 15,000, 20,000, 25,000. ಓಕೆನಾ? ಸೊ ಆ ಥರ ಇದ್ದಾಗ ನಾನು ಲೈಕ್ ಇಮ್ಮಿಡಿಯೇಟಾಗಿ ನಿಮಗೆ ಇಷ್ಟು ದೊಡ್ಡ ಅಮೌಂಟ್ ತೋರಿಸೋದ್ರಿಂದ ಏನಾಗುತ್ತೆ, ನಿಮ್ಮ ಮೈಂಡ್ಸೆಟ್ ಕೂಡ ಹಾಳಾಗುತ್ತೆ. ಡೈರೆಕ್ಟಾಗಿ ಹೇಳ್ತೀನಿ, ನಿಮ್ಮ ಮೈಂಡ್ಸೆಟ್ ಕೂಡ ಹಾಳಾಗುತ್ತೆ. ಏನಪ್ಪ ನಾವು ಕೂಡ ಇಷ್ಟೊಂದೆಲ್ಲ ಮಾಡ್ಬೋದು ಹಾಗೆ ಅಂತ. ಮಾಡ್ಬೋದಿಲ್ಲ ಅಂತಲ್ಲ, ಇನ್ವೆಸ್ಟ್ಮೆಂಟು ಹಾಗೆ ಇರಬೇಕು ನಿಮ್ಮ ಹತ್ರ. ಸೊ ಬಿಗ್ ಇನ್ವೆಸ್ಟ್ಮೆಂಟ್ಸ್ ಇದ್ದರೆ ಮಾಡ್ಬೋದು. ಅದ್ರ ಮೇಲೆ ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಇವತ್ತಿಂದು ಟ್ರೇಡು ನಂದು ರಿಸ್ಕಿ ಟ್ರೇಡ್ಸೇನೆ. ಇಟ್ ಈಸ್ ನಾಟ್ ಈಸಿ ಟ್ರೇಡ್ಸ್, ರಿಸ್ಕ್ ಟ್ರೇಡ್ಸು. ಸೊ ಐ ಗೆಸ್ ಈ ಫಿನಾನ್ಷಿಯಲ್ ಇಯರಲ್ಲಿ ದಿಸ್ ವಾಸ್ ಮೈ ಫಸ್ಟ್ ಹೈಯೆಸ್ಟ್ ಪ್ರಾಫಿಟ್ ಇನ್ ದ ಮಾರ್ಕೆಟ್. ಸೊ ನಾನು ರಿಸ್ಕ್ ತೊಗೊಂಡು ಮಾಡಿರೋದು. ದಯವಿಟ್ಟು ಹೇಳ್ತೀನಿ, ನೀವು ಅದೇ ರಿಸ್ಕ್ ತೊಗೊಳ್ಳಿ, ಕ್ಯಾಪ್ಚರ್ ಮಾಡ್ಕೊಳ್ಳಿ ಅಂತ ನಾನು ಹೇಳೋದಿಲ್ಲ. ಆದಷ್ಟು ರಿಸ್ಕ್ನ ಫ್ರೀ ಮಾಡ್ಕೊಳ್ಳಿ. ರಿಸ್ಕ್ ಫ್ರೀ ಮಾಡಿಕೊಂಡೆ ಟ್ರೇಡ್ ಮಾಡಿ. ಇವತ್ತು ಟ್ರಿಕ್ಕಿ ಮಾರ್ಕೆಟ್ ಇದೆ, ಹಂಗೆ ಈಸಿ ಕೂಡ ಇದೆ. ಮಾರ್ಕೆಟ್ ಏನಕ್ಕೆ ಬೌನ್ಸ್ ಕೂಡ ಆಗ್ತಿದೆ, ಮೂರೂ ನಾನು ನಿಮಗೆ ಗೈಡ್ ಮಾಡ್ತೀನಿ. ಓಕೆನಾ? ಲೆಟ್ಸ್ ಕ್ಲೋಸ್ ಇಟ್ ಅಪ್. ಫರ್ದರ್ ನೋ ಮೋರ್ ಟ್ರೇಡ್ಸ್. ನಾಳೆ ಹಾಲಿಡೇ ಇರೋದ್ರಿಂದ ಇವತ್ತು ಎಕ್ಸ್ಪೈರಿ ಇದೆ. ಸೊ ಐ ಗೆಸ್ ಈ ವೀಕ್ ನಾನೇನು ಟ್ರೇಡ್ ಮಾಡಲಿಲ್ಲ ಅಂದರೂ ನಡೆಯುತ್ತೆ ಅಂದ್ಕೊಂಡಿದ್ದೀನಿ. ಬಟ್ ಆ ಥರ ಏನಿಲ್ಲ. ಬುಧವಾರ, ಗುರುವಾರ, ಶುಕ್ರವಾರ ಸಿಗುತ್ತೆ ಟ್ರೇಡ್ ಮಾಡುವ. ಅವತ್ತು ನಾರ್ಮಲ್ಲು ಇದರಲ್ಲಿ ಏನಿರುತ್ತೆ ಅದರಲ್ಲಿ ಟ್ರೇಡ್ ಮಾಡೋಣ. ಯಾಕೆಂದರೆ ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಆಗಿರೋದ್ರಿಂದ ವಿಕ್ಸ್ ಕೂಡ ರೈಸ್ ಆಗಿದೆ. ವಿಕ್ಸ್ ಯಾವುದೇ ಕಾರಣಕ್ಕೂ ಕೂಲ್ ಆಫ್ ಆಗಬಾರ್ದು. ಕೂಲ್ ಆಫ್ ಆಗ್ಬಿಟ್ರೆ ಇವತ್ತು ಟ್ರ್ಯಾಪ್ ಆಗ್ತೀರಾ. ವಿಕ್ಸ್ ಕೂಲ್ ಆಫ್ ಆಗುತ್ತೆ ಇಲ್ವೋ ನಂಗೆ ಗೊತ್ತಿಲ್ಲ ಇವತ್ತು. ಬಟ್ ವಿಕ್ಸ್ ಕೂಡ ಹೈ ಇದೆ. ಎಲ್ಲೆಲ್ಲಿ ಟ್ರೇಡ್ ಸಿಕ್ತು, ಹೇಗಿತ್ತು, ಸ್ಟೂಡೆಂಟ್ಸ್ಗೆ ಏನು ಹೇಳಿದೆ, ಕ್ಲಾಸಲ್ಲಿ ಕೂಡ ಕ್ಲಿಯರಾಗಿ ಹೇಳಿದ್ದೆ ನಾನು. ಮಾರ್ಕೆಟ್ ಕ್ಲಾಸಲ್ಲಿ ಏನು ಹೇಳಿದೆ ಗೊತ್ತಾ, ಈ ಲೆವೆಲಿಂದ ಕೆಳಗಡೆ ಟ್ರೇಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೇ ಮಾರ್ಕೆಟ್ ವಿಲ್ ಸ್ಟಾರ್ಟ್ ಫಾಲಿಂಗ್ ಅಂತ ಹೇಳಿದೆ. ಓಕೆನಾ? ಸೊ ಈ ಫಾಲ್ಗೆ ಕಾರಣ ಲೈಕ್ ಇರಾನ್ ಅಮೆರಿಕದ್ದು ಏನು ಸಂಧಾನ ಅಂತ ಮಾಡ್ತಿದ್ರಲ್ಲ, ನಮ್ಮ
ಪಕ್ಕದ ಪಡೋಸಿ ದೇಶದಲ್ಲಿ ಸೊ ಆ ಸಂಧಾನ ಮುರಿದು ಬಿದ್ದಿದೆಯಂತೆ. ಸೊ ಹಾಗಾಗಿ ಇವತ್ತು ಗ್ಯಾಪ್ ಡೌನ್ ಓಪನ್ ಆಗಿದೆ. ನನಗೆ ಯೂಶಲಿ ಏನು ಗೊತ್ತಾ, ಆ ನ್ಯೂಸ್ಗಳನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿಕೊಂಡು ರಾತ್ರಿ ಎಲ್ಲ ಗಿಫ್ಟ್ ನಿಫ್ಟಿ ನೋಡಿಕೊಂಡು ಕೂತ್ಕೊಳ್ಳಲ್ಲ ನಾನು. ನನಗೆ ಬೆಳಗ್ಗೆ ಓಪನ್ ಆದಾಗಲೇ ಗೊತ್ತಿತ್ತು ಚಲೋ ಮಾರ್ಕೆಟ್ ರಿಟ್ರೇಸ್ಮೆಂಟ್ ಕೊಟ್ಟರೆ ವಿ ವಿಲ್ ಗೆಟ್ ವೆರಿ ಗುಡ್ ಟ್ರೇಡ್ಸ್, ಓಕೆನಾ. ಆ್ಯಂಡ್ ವೀಕ್ಸ್ ಕೂಡ ಶೂಟಪ್ ಆಗಿರುತ್ತೆ, ವಾಲಟಿಲಿಟಿ ಹೈ ಇದ್ದೇ ಇರುತ್ತೆ. ಒಂದೊಂದು ಕ್ಯಾಂಡಲು ಮಿನಿಮಮ್ ಅಂದರೂ 25-30 ಪಾಯಿಂಟ್ ಆಗೇ ಆಗುತ್ತೆ ಮೂಮೆಂಟು. ಸೊ ನಾವು ನೋಡ್ಕೊಂಡು ಟ್ರೇಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಅದೇ ಥರ ಮೈ ಫಸ್ಟ್ ಟ್ರೇಡ್ ವಾಸ್ ಹಿಯರ್, ಓಕೆನಾ. ಸೊ ಇಲ್ಲಿ ಯಾವುದೇ ಲಾಜಿಕ್ ಇಲ್ದಲೇ ತೊಗೊಂಡಂಥ ಟ್ರೇಡ್ ಇದು. ಏನಕ್ಕೆ ಅಂದರೆ ಮಾರ್ಕೆಟು ಲೈಕ್ ಸ್ಟಾರ್ಟಿಂಗಲ್ಲೇ ಕಂಟಿನ್ಯೂಸ್ ಕೆಳಗಡೆ ಬಿದ್ದಿತ್ತು, ರಿಟ್ರೇಸ್ಮೆಂಟ್ ಬರಲಿಲ್ಲ. ಸೊ ರಿಟ್ರೇಸ್ಮೆಂಟ್ ಬರಲಿಲ್ಲ, ಚಲೋ ನೋಡೋಣ, ಕಂಟಿನ್ಯೂಸ್ ಬಿದ್ದಿದೆ. ಇಮಿಡಿಯೇಟಾಗಿ ಅಪ್ಸೈಡ್ ಬರಲಿಲ್ಲ ಅಂದ್ರೂ ಒಂದು ಕ್ಯಾಂಡಲ್ 2 ಕ್ಯಾಂಡಲ್ ವೆಯ್ಟ್ ಮಾಡಿದೆ, 3ರಲ್ಲೂ ಬರಲ್ಲ. ಒಂದು ಚಲೋ ನೋಡೇ ಬಿಡೋಣ, ಹಿಂಗಿದ್ರು ಪ್ರೀಮಿಯಂ ಕಡಿಮೆ ಇದೆ, ಲಾಸ್ ಆದರೂ ಕವರ್ ಮಾಡೋದು ಈಸಿ ಅಂತ ತೊಗೊಂಡೆ. ಫಸ್ಟ್ ಟ್ರೇಡ್ ನೀವು ಏನು ನೋಡ್ತೀರಿ 25,000, ದಿಸ್ ವಾಸ್ ದ ಟ್ರೇಡ್. ಈಸಿ ಟ್ರೇಡ್ಸ್ಗಳು, ಅದು ನಾರ್ಮಲ್ ಕ್ವಾಂಟಿಟಿ ಟ್ರೇಡು ಫಸ್ಟ್ ಟ್ರೇಡ್ ಮಾಡಿದ್ದು. ಉಳಿದಿದ್ದ ಕ್ವಾಂಟಿಟಿ ಟ್ರೇಡ್ಸು ಹೈ ಕ್ವಾಂಟಿಟಿ ತೊಗೊಂಡು ಟ್ರೇಡ್ ಮಾಡಿದ್ದು. ಆ್ಯಂಡ್ ದಯವಿಟ್ಟು ಮೆಸೇಜ್ ಮಾಡಿ ಕೇಳಬೇಡಿ ಸರ್ ನೀವು ಎಷ್ಟು ಕ್ವಾಂಟಿಟಿ ತಗೊಂಡಿದ್ರಿ ಅದು ಇದು ಅಂತ. ಅದು ಯಾವುದು ಯೂಸ್ಲೆಸ್ ಥಿಂಗ್ಸ್, ಅದು ಯಾವುದರಿಂದ ನಿಮಗೆ ಯೂಸ್ ಕೂಡ ಆಗೋದಿಲ್ಲ. ಯು ಜಸ್ಟ್ ಫೋಕಸ್, ರಿಸ್ಕ್ ಎಷ್ಟಿರುತ್ತೆ ಅನ್ನೋದ್ರ ಮೇಲೆ ಇಂಪಾರ್ಟೆಂಟ್ ಇರುತ್ತೆ. ಬ್ಯಾಕ್ ಟು 23% ಟಚ್ ಆಗ್ತಿದೆ ತೊಗೊಂಡೆ. ವಿತಿನ್ ಐ ಗೆಸ್ ನನ್ನ ಪ್ರಕಾರ ಒಂದು 30 to 40 ಸೆಕೆಂಡಲ್ಲಿ ಇಟ್ ಶೋನ್ ಮಿ 10 ಪಾಯಿಂಟ್ಸ್, ಎಕ್ಸಿಟೆಡ್, ಅಗೇನ್ ರಿಟ್ರೇಸ್ಡ್, ಅಗೇನ್ ಎಂಟರ್ಡ್, ಅಗೇನ್ ಎಕ್ಸಿಟೆಡ್, ಅಗೇನ್ ರಿಟ್ರೇಸ್ಮೆಂಟ್, ಅಗೇನ್ ಎಂಟರ್ಡ್, ಅಗೇನ್ ಎಕ್ಸಿಟೆಡ್. ಸೀರಿಯಸ್ಲಿ ಇಟ್ ವಾಸ್ ಮೈ ವೆರಿ ಅಕ್ಯುರೇಟ್ ಎಕ್ಸಿಟ್ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನು ಎಕ್ಸಿಟ್ ಆಗ್ತಿದ್ದಂಗೆ ಎಷ್ಟು ಶಾರ್ಪ್ ರಿವರ್ಸಲ್ ಆಯ್ತು ಅಂದರೆ ಇದು ಪ್ರೀಮಿಯಮು ಹಿಟ್ ಬ್ಯಾಕ್ ಅಂಡು ಹೋಲ್ಡ್ ಮಾಡಿದವ್ರಿಗಂತೂ ಹ್ಯೂಜ್ ಸ್ಟಾಪ್ ಲಾಸ್ ಇಟ್ಟಾಯ್ತು ಇಮಿಡಿಯೇಟಾಗಿ, ವೆರಿ ಗುಡ್ ಸ್ಟಾಪ್ ಲಾಸ್ ಇಟ್ಟಾಯಿತು. ಅಗೇನ್ ಇಲ್ಲಿ ಟ್ರೇಡ್ ಮಾಡಿದ್ರು ಕೂಡ ನಿಮಗೆ ಈಸಿ ಟ್ರೇಡ್ಸ್ಗಳು, ಬಟ್ ಇಲ್ಲಿ ಪ್ರೀಮಿಯಮ್ಸ್ ಅಷ್ಟು ಫಾಸ್ಟ್ ಮೆಲ್ಟ್ ಆಗ್ತಿದ್ದಾವೆ. ಏನಕ್ಕೆ ಅಂದರೆ ಬಿಕಾಸ್ ನಿಮಗೆ ವಿಕ್ಸ್ ಕೂಡ ಹೈ ಇದೆ, ಪ್ರೀಮಿಯಂ ಕೂಡ ವೆರಿ ಫಾಸ್ಟ್ ಮೆಲ್ಟ್ ಆಗ್ತಿದೆ. ನಾನು ಅಂದ್ಕೊಂಡೆ 38%ಗೆ ಟಚ್ ಆಗಿ ಮಾರ್ಕೆಟ್ ಬೀಳುತ್ತೆ ಅಂತ. 38% ತನಕ ಇನ್ನೂ ನೂಕ್ತಲೇ ಇದೆ. ಸೊ ಆಲ್ರೆಡಿ ಇಲ್ಲೊಂದು ಸಲ ಸೆಲ್ಲರ್ ಟ್ರೈ ಮಾಡಿದರು, ಇನ್ನೂ ನೂಕ್ತಲೇ ಇದೆ, ಸೈಡ್ ಟ್ರೈ ಮಾಡ್ತಲೇ ಇದೆ. ಐ ಫೀಲ್ ಇಟ್ ಲೈಕ್ 38% ಏನಿದೆ 38%ಗೆ ಟಚ್ ಆದರೆ ಮಾರ್ಕೆಟಲ್ಲಿ ಡೆಫಿನೆಟಾಗಿ ಒಂದು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ, ಒಂದು ಫಾಲ್ ಬರ್ಬೋದು ಅಂತ. ಒಂದು 15 to 20 ಪಾಯಿಂಟ್ಸ್ಗೇನು ಲಾಸ್ ಇಲ್ಲ, ಆ ಥರದ್ದು ಒಂದು ಫಾಲ್ ಸಿಗುತ್ತೆ. ಬಟ್ ಬರದಲ್ಲೇ ಇರ್ಬೋದು, ಬಟ್ ಮ್ಯಾಕ್ಸಿಮಮ್ ಅಕ್ಯುರಸಿ ನನ್ನ ಪ್ರಕಾರ ಅಲ್ಲಿಂದ ಬೀಳುತ್ತೆ ಅಂದ್ಕೊಂಡಿದ್ದೀನಿ. ನೋಡೋಣ, ಇನ್ನೂ ಲೈಕ್ ಬರಬೇಕದು, ಇನ್ನೊಂದು 15 to 20 ಪಾಯಿಂಟ್ಸ್, ಲೈಕ್ 15-20 ಪಾಯಿಂಟ್ ರೀಚ್ ಆಗಬೇಕು, ಅಪ್ಸೈಡ್ಗೆ ರೀಚ್ ಆಗುತ್ತಾ ಇಲ್ವಾ ಗೊತ್ತಿಲ್ಲ ನಮಗೆ, ಲೆಟ್ ಸಿ. ಬಟ್ ಏನಂದರೆ ಮೈಂಡ್ ಸೆಟ್ ಅಂತೂ ಅನ್ನಿಸ್ತಿದೆ, ಅಲ್ಲಿಂದ ಒಂದು ಇದಾಗ್ಬೋದು ಅಂತ. ಸೊ ಈ ವಿಡಿಯೋ ಅಪ್ಲೋಡ್ ಮಾಡೋ ಅಷ್ಟರಲ್ಲಿ ಅದು ಬಿದ್ದಿರತ್ತೋ ಎದ್ದಿರತ್ತೋ ನನಗೆ ಗೊತ್ತಿಲ್ಲ. ಸೊ ಅಟ್ಲೇ ವಿಡಿಯೋ ಮಾಡ್ಬೇಕಾದ್ರೆ ಇದಿದೆ, ಓಕೆನಾ. ದಿಸ್ ವಾಸ್ ವೆರಿ ಈಸಿ ಆ್ಯಂಡ್ ಅಕ್ಯುರೇಸಿ ಟ್ರೇಡ್. ಪೇಷನ್ಸ್ ಇಟ್ಕೊಳ್ಳಿ, ಮಾರ್ಕೆಟಲ್ಲಿ ಆಲ್ವೇಸ್ ಯು ಕ್ಯಾನ್ ಮೇಕ್ ಮನಿ, ಓಕೆನಾ. ಸೊ ನಿಮ್ಮ ಯಾವ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸು ಇಷ್ಟು ಅಕ್ಯುರೇಟಾಗಿ ಹೇಳೋದಿಲ್ಲ, ಮಾರ್ಕೆಟ್ ಇಲ್ಲಿಂದಲೇ ಬೀಳುತ್ತೆ ಅಂತ ಓಪನ್ ಆಗಿ ಹೇಳ್ತಾ ಇದ್ದೀನಿ. ಬಿಕಾಸ್ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ಗಳನ್ನ ನಾವು ಡ್ರಾ ಮಾಡ್ಕೊಳ್ಳೋದು ಹೆಂಗೆ, ಲೈಕ್ ನಮಗೆ ಸ್ವಿಂಗ್ಸ್ಗಳ ಮೇಲೆ ದೇರ್ ವಿಲ್ ಬಿ ಮೆನಿ ವೇಸ್ ಟು ಸಪೋರ್ಟ್ ರೆಸಿಸ್ಟೆನ್ಸ್ ಡ್ರಾ ಮಾಡಲಿಕ್ಕೆ. ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಬಿಡಿ, ಅಕ್ಯುರೇಸಿ ಚೆನ್ನಾಗೇ ಇದೆ, ಅದೇನು ಅಷ್ಟು ಲಾಸ್ ಕೊಡೋದಿಲ್ಲ. ನಾನು ಅತ್ಯಂತ ವರ್ಸ್ಟ್ ಅಕ್ಯುರೇಸಿಗಳನ್ನ ನೋಡಿರೋ ಇಂಡಿಕೇಟರ್ಸ್ ಯಾವ್ದು ಗೊತ್ತಾ? RSI. ಅದು ಇವತ್ತವರೆಗೂ ನಂಗೆ ಗೊತ್ತಿಲ್ಲ ಜನಗಳು ಅದು ಏನು RSIನ ಏನಕ್ಕೆ ಯೂಸ್ ಮಾಡ್ತಾರೆ ಅಂತ. ಬಿಕಾಸ್ ವೆರಿ ವರ್ಸ್ಟ್, ಐ ಫೀಲ್ ಇಟ್, ನನಗೆ ತುಂಬ ಅನ್ಕಂಫರ್ಟಬಲು, ತುಂಬಾ ಇದಿದೆ ಅಂತ. ಅದಾದಮೇಲೆ MACD ಅದೇನಕ್ಕೆ ಯೂಸ್ ಮಾಡ್ತಾರೆ ಅಂತ ನನಗೂ ಗೊತ್ತಿಲ್ಲ. ಸೊ ಅದರದ್ದು ಕೂಡ ನನಗೆ ಅಕ್ಯುರೇಸಿ ವರ್ಸ್ಟ್ ಅನಿಸುತ್ತೆ. ಸೊ ಇವೆರಡು ಥಿಂಗ್ಸು ನನಗೆ ಗೊತ್ತಿಲ್ಲ, ಬಿಕಾಸ್ ಸ್ಟಿಲ್ ಪೀಪಲ್ ಅದ್ರ ಮೇಲೆ ಬಿಲೀವ್ ಮಾಡ್ತಾರೆ, ಅದ್ರ ಮೇಲೆ ಟ್ರೇಡ್ ಮಾಡ್ತಾರೆ, ಐ ಡೋಂಟ್ ನೋ. ಸೊ ಕೆಲವರು EMA ಯೂಸ್ ಮಾಡ್ತಾರೆ, ಐ ಅಕ್ಸೆಪ್ಟ್ ಇಟ್, EMA ವರ್ಕ್ಸ್, ಇಲ್ಲ ಅಂತಲ್ಲ. ಮಾರ್ಕೆಟಲ್ಲಿ EMA ಕೂಡ ವರ್ಕ್ ಆಗುತ್ತೆ ಅದರಲ್ಲಿ, ಬಟ್ ಯಾವ್ಯಾವ ನಂಬರ್ಸಿಗೆ EMA ಇಟ್ಕೊಳ್ತೀರ ಅನ್ನೋದ್ರ ಮೇಲೆ ಡಿಪೆಂಡು. ಸೊ ಅದು ಅವ್ರವ್ರ ಅಕ್ಯುರಸಿ ಮೇಲೆ. ಸೆಕೆಂಡು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಕೂಡ ವರ್ಕ್ ಆಗುತ್ತೆ, ಓಕೆನಾ. ನಾನು ಇಲ್ಲ ಅಂತ ಹೇಳೋದಿಲ್ಲ, ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಕೂಡ ವರ್ಕ್ ಆಗುತ್ತೆ. ಥರ್ಡು ಸ್ವಿಂಗ್ ಟ್ರೇಡರ್ಸ್ಗಳಿಗೆ ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ ಕೂಡ ಸ್ವಿಂಗ್ ಟ್ರೇಡಿಂಗಲ್ಲಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ, ನಾಟ್ ಫಾರ್ ಇಂಟ್ರಾಡೇಗೆ ಸಪ್ಲೈ ಆ್ಯಂಡ್ ಡಿಮ್ಯಾಂಡು ಬುಲ್ಶಿಟ್ ಥಿಂಗ್ ಅಂತಲೇ ಹೇಳ್ತೀನಿ. ಬಿಕಾಸ್ ಇಂಟ್ರಾಡೇಯಲ್ಲಿ ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ ಅಷ್ಟು ನೀಟಾಗಿ ವರ್ಕ್ ಆಗೋದಿಲ್ಲ. ನಾನು ನೋಡಿದಂಗೆ ಇಂಟ್ರಾಡೇಯಲ್ಲಿ EMA ಅಲ್ಲಿ ಬಿಟ್ಟರೆ ನಿಮಗೆ SR ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸು, ಅದು ಡಿಫ್ರೆಂಟ್ ಕಾನ್ಸೆಪ್ಟು, ಒಬ್ಬೊಬ್ಬರು ಅಂತಾರೆ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಯೂಸ್ ಮಾಡ್ತಾರೆ. ಸೊ ನನಗೆ ಈಸಿ ಆ್ಯಂಡ್ ಕಂಫರ್ಟಬಲ್ ಅನಿಸಿದ್ದು ಐ ಲವ್ ಫಿಬೊನಾಚಿ ಯಾರ್, ಸೀರಿಯಸ್ಲಿ. ಲೈಕ್ ಫಿಬೊನಾಚಿ ಬಂದಮೇಲೆ ಲೈಫೇ ಚೇಂಜ್ ಆಗೋಯ್ತು ನಂದು. ಸೊ ಬಿಕಾಸ್ ಫಿಬೊನಾಚಿ ಕನ್ವರ್ಟ್ ಆದಮೇಲೆ ಫಿಬೊನಾಚಿಯಲ್ಲೇ ಎಕ್ಸ್ಪೆರಿಮೆಂಟ್ ಮಾಡ್ತಾ ಐ ಅಂಡರ್ಸ್ಟುಡ್ ಮೆನಿ ಥಿಂಗ್ಸ್. ಸೊ ಫಿಬೊನಾಚಿ ಗಿವನ್ ಮೀ ನೆವರ್
ಲೂಸ್ ಆಟಿಟ್ಯೂಡ್. ಓಕೆನಾ, ಫಿಬೊನಾಚಿ ಆಲ್ವೇಸ್ ನನಗೆ ಇದು ಕೊಟ್ಟಿದೆ, ಲೈಕ್ ನಾನು ಯಾವುದೇ ಕಾರಣಕ್ಕೂ ಟ್ರೈ ಅಗೇನ್ ಅನ್ನೋ ಥರನೇ. ಸೊ ನೆವರ್ ಲೂಸ್ ಆಟಿಟ್ಯೂಡಿಂದಲೇ ನನಗೆ ಫಿಬೊನಾಚಿ ಈಸಿ ಅಂತಿದ್ದು. ಬಿಕಾಸ್ ಈ ಥರದ ಅಕ್ಯುರಸಿನ ನಾನು ಬೇರೆ ಯಾವುದೇ ಇಂಡಿಕೇಟರ್ಸಲ್ಲಿ ಯಾವುದ್ರಲ್ಲಿ ನೋಡಲಿಲ್ಲ ನಾನು, ಫಿಬೋ ಥರದ ಅಕ್ಯುರಸಿ. ಸೊ ಇವಾಗಲೂ ಅದಕ್ಕೆ ನಿಮಗೆ ಓಪನ್ ಆಗಿ ಹೇಳ್ತಾ ಇರೋದು, ಮಾರ್ಕೆಟ್ ಕ್ಯಾನ್ ಹಿಟ್ ಬ್ಯಾಕ್ ಫ್ರಮ್ ದಿಸ್ ಲೆವೆಲ್. ಬರಲೇಬೋದು, ಬರೋಕ್ಕೆ ಚಾನ್ಸಸ್ ಕೂಡ ವೆರಿ ನಿಯರ್ ಇದೆ, ಬರಲೇಬೋದು. ಓಕೆನಾ, ಸೊ ಆಲ್ಮೋಸ್ಟ್ 744 760 ತನಕ, ಅಲ್ಲಿ ತನಕ ಬರುತ್ತೋ ಇಲ್ಲ ಇಲ್ಲಿಂದಲೇ ಸೆಲ್ಲರ್ಸು ಹಿಟ್ ಮಾಡಿ ಕೆಳಗಡೆ ಎಸಿತಾರೋ ಗೊತ್ತಿಲ್ಲ ಮಾರ್ಕೆಟಲ್ಲಿ. ಆ್ಯಂಡ್ ಈ ರಿಟ್ರೇಸ್ಮೆಂಟ್ ಯಾಕೆ ಬರ್ತಿದೆ, ತುಂಬ ಜನದ ಕ್ವಶನ್ಸ್ ಇರುತ್ತಲ್ಲ, ವೈ ದಿಸ್ ರಿಟ್ರೇಸ್ಮೆಂಟ್ ಅಂತ. ಸಿ ದೇರ್ ವಿಲ್ ಬಿ ಸೋ ಮೆನಿ ಫ್ಯಾಕ್ಟರ್ಸ್, ನೀವು ಅರ್ಥ ಮಾಡ್ಕೊಬೇಕಾಗಿರೋದಿಲ್ಲಿ ಏನಂದರೆ, ಮಾರ್ಕೆಟ್ ಏನು ಮಾಡಿದೆ, ಹ್ಯೂಜ್ ಗ್ಯಾಪ್ ಅಪ್ ಆಗಿತ್ತು ಅವತ್ತು. ನಿಮಗೆ ಗೊತ್ತಿದ್ರೆ, ಇಟ್ ವಾಸ್ ದ ವೆರಿ ಹ್ಯೂಜ್ ಗ್ಯಾಪ್ ಅಪ್. ಮಾರ್ಕೆಟ್ ಇಲ್ಲಿಂದ ಎಷ್ಟು ದೂರ ಗ್ಯಾಪ್ ಅಪ್ ಆಗಿತ್ತಲ್ವಾ. ಸ್ಟಿಲ್ ಪೀಪಲ್ ಬಿಲೀವ್ ಇಟ್ ಈಸ್ ದ ರಿಟ್ರೇಸ್ಮೆಂಟ್ ಓನ್ಲಿ. ಒಂದು ರಿಟ್ರೇಸ್ಮೆಂಟ್ ಕೊಟ್ಟಿತ್ತು, ಇನ್ನೊಂದು ರಿಟ್ರೇಸ್ಮೆಂಟ್ ಕೊಟ್ಟಿತ್ತು, ಇವತ್ತು ಇನ್ನೊಂದು ರಿಟ್ರೇಸ್ಮೆಂಟ್ ಕೊಟ್ಟಿದೆ. ಓಕೆನಾ, ಸೊ ಸ್ಟಿಲ್ ಪೀಪಲ್ ಅಂದ್ಕೊಂಡಿದ್ದಾರೆ ಇದು ರಿಟ್ರೇಸ್ಮೆಂಟು, ಸೊ ಇನ್ವೆಸ್ಟ್ಮೆಂಟ್ ಝೋನ್ ಅಂತ. ಸೊ ಅದಕ್ಕೇ ಸ್ಟಾಕ್ಸ್ಗಳ ಮೇಲೆ ಇನ್ವೆಸ್ಟ್ಮೆಂಟ್ ಬರ್ತಾ ಇದೆ. ಸೊ ಬೆಟರ್ ಪ್ಲೇಸ್ ಅಂತ. ಸೊ ಹಾಗಾಗಿ ಮಾರ್ಕೆಟಲ್ಲಿ ಇದು ನಿಮಗೆ ಬೈಯಿಂಗ್ ಪ್ರೆಷರ್ ಕಾಣಿಸ್ತಿದೆ. ನಾಳೆನೂ ಗ್ಯಾಪ್ ಡೌನ್ ಓಪನ್ ಆಯಿತಾ, ದೇವರಾಣ ಇವರು ಯಾರೂ ಇರಲ್ಲ, ಎಲ್ಲ ಓಡೋಗ್ಬಿಡ್ತಾರೆ. ಓಕೆನಾ, ಸೊ ಗೊತ್ತಿಲ್ಲ ನನಗೆ, ಗ್ಯಾಪ್ ಡೌನ್ ಆಗಲಿ ಗ್ಯಾಪ್ ಡೌನ್ ಆಗಲಿ. ಸೊ ಬಟ್ ಏನಂದರೆ, ಮಾರ್ಕೆಟು ಫ್ಲಾಟಿಶ್ ಓಪನ್ ಆದರೆ ಸೈಡ್ ವೇಸ್ ಹೋಗೋ ಚಾನ್ಸಸ್ ಇದೆ. ಈ ವೀಕ್ ಕೂಡ ನೋಡೋಣ, ಫ್ಲಾಟಿಶ್ ಓಪನ್ ಆಗುತ್ತಾ, ಗ್ಯಾಪ್ ಅಪ್ ಓಪನ್ ಆಗುತ್ತಾ, ಅದು ಯಾವುದು ನಮ್ಮ ಕೈಯಲ್ಲಿಲ್ಲ. ನಮ್ಮ ಕೈಯಲ್ಲಿರೋದೇನು, ಮಾರ್ಕೆಟ್ ಓಪನ್ ಆದಮೇಲೆ ಎಲ್ಲಿಂದ ಮೂವ್ ಆಗ್ಬೋದು ಅಷ್ಟೇ ನೋಡೋಕ್ಕಾಗೋದು. ಸೊ ಅಷ್ಟೇ ನಮಗೆ ಗೊತ್ತಿರೋದು. ಓಕೆನಾ, ಕಲಿಬೇಕು ಅನ್ನೋರು ದಯವಿಟ್ಟು ವೆಯ್ಟ್ ಮಾಡಿ. ಸೊ ಲಾಸ್ಟ್ ಬ್ಯಾಚ್ ಆಲ್ಸೋ ವೆಂಟ್ ವೆರಿ ಗುಡ್. ನೋಡೋಣ, ಈ ಮಂತ್ ಎಂಡಿಗೆ ಪ್ಲ್ಯಾನ್ ಮಾಡ್ತೀನಿ. ಬಿಕಾಸ್ May 1 ಶುಕ್ರವಾರ ಇದೆ, ಅವತ್ತು May 1 ಆಗ್ತೀನೋ ಇಲ್ವೋ ಗೊತ್ತಿಲ್ಲ. 3 ದಿನ ರಜೆ ಆಗೋದ್ರಿಂದ ಎಲ್ಲರೂ ರಜಾ ವೀಕೆಂಡ್ ಇದರಲ್ಲಿರ್ತಾರೆ. ಸೊ ನನಗೂ ಅವತ್ತು ಕಂಫರ್ಟಬಲ್ ಅನ್ಸಲ್ಲ. ಅದರೊಳಗಡೆ ನೋಡೋಣ, ಐ ಗೆಸ್ ಯಾವತ್ತಿಗೆ ಸಿಗ್ಬೋದು. ಸಿಕ್ಕಿದ್ರೆ 25, ಲೆಟ್ಸ್ ಪ್ಲ್ಯಾನ್ ಇಟ್ ಆನ್ 25. ನೋಡೋಣ, 25ಕ್ಕೆ ಪ್ಲ್ಯಾನ್ ಮಾಡೋಣ ಅಂದ್ಕೊಂಡಿದ್ದೀನಿ. ಹೇಳ್ತೀನಿ ನಾನು ನಿಮಗೆ ಈ ವೀಕ್ ಎಂಡ್ ಒಳಗಡೆ ಕನ್ಫರ್ಮ್ ಮಾಡ್ತೀನಿ. 25ಕ್ಕೆ ನಾನು ಹಾಕೊಳ್ತೀನಿ ಇಲ್ವ ಅಂತ ಕ್ಲಾಸ್. ಓಕೆನಾ, ಓಕೆ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮೇಕ್ ಇಟ್ ಯುವರ್ ಸೆಲ್ಫ್ ಸಿಂಪಲ್. ಟ್ರೇಡಿಂಗ್ನ ಸಿಂಪಲ್ ಮಾಡ್ಕೊಳ್ಳಿ, ಸಿಂಪಲ್ಲಾಗೆ ವರ್ಕ್ ಆಗುತ್ತದು. ಕಾಂಪ್ಲಿಕೇಟ್ ಮಾಡ್ಕೊಂಡ್ರಿ, ಕಾಂಪ್ಲಿಕೇಟಾಗೆ ವರ್ಕ್ ಆಗುತ್ತದು. ಓಕೆನಾ, ಥ್ಯಾಂಕ್ ಯು ಆಲ್.